ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಕಂಡೀಷನ್ ಯಾಕೋ ತುಂಬ ಸಿಂಕ್ ಆಗ್ತದೆ. ಆಪರೇಷನ್ ಮಾಡೋದು ಕಷ್ಟ ಅನಿಸ್ತದೆ. ಡಾಕ್ಟರ್ ನಿಮಗೆ ಫೋನ್ ಇದೆ. ಎಷ್ಟು ಸಲ ಹೇಳೋದು ಓಟಿಲಿದ್ದಾಗ ಫೋನ್ ಕೊಡಬೇಡಿ ಅಂತ. ಡಾಕ್ಟರ್ ಆಪರೇಷನ್ ಇದ್ದಾರೆ ಅಂತ ಹೇಳೋಕ್ಕಾಗಲಿಲ್ವಾ? US ಇಂದ. US ಇಂದನಾ? ಅಜ್ಜಿ ಏನಾದರೂ ಇರ್ಬೋದಾ? ಏನೆಷ್ಟು ಅರ್ಜೆಂಟು? ಕೊಡಿ. ಹಲೋ. ಸಾರಿ ಆಂಟಿ, ನಾನು ರೋಹಿತ್, ಅಜಯ್ ಫ್ರೆಂಡ್ ಮಾತಾಡ್ತಿರೋದು. ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕಾಗಿ ಬಂತು. ಬೇರೆ ದಾರಿ ಇಲ್ಲ. ದಿ ಮ್ಯಾಟ್ರ್ ಇಸ್ ಸೊ ಅರ್ಜೆಂಟ್. ಏನು ವಿಷಯ? ಆಂಟಿ, ನಿಮಗೆ ಹೇಗೆ ವಿಷಯ ಹೇಳಬೇಕೋ ಗೊತ್ತಾಗ್ತಿಲ್ಲ. ಏನಾಯ್ತಪ್ಪ? ಐ ಆಮ್ ಸಾರಿ ಆಂಟಿ. ಅಜಯ್ ನೆನ್ನೆ ರಾತ್ರಿ ರೋಡ್ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ಟ. ಏನು? ಅಜಯ್ ಹೋಗ್ಬಿಟ್ಟ? ಸುಮ್ಮನೆ ಇದ್ದು ಬೇಜಾರಾಗಿದೆ ಕಣೆ. ಟಿವಿ ಆದರೂ ನೋಡೋಣ. ಅಮ್ಮ, ಯಾವ ಟಿವಿನೂ ಬೇಡ, ಸುಮ್ಮನಿರಮ್ಮ. ನಿನಗಿಷ್ಟ ಇಲ್ಲದೆ ಇದ್ರೆ ಎದ್ದೋಗು, ನಾನು ಟಿವಿ ನೋಡ್ತೀನಿ. ನ್ಯೂಸಾ? ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಪರಿಹಾರ ನಿಧಿಯಿಂದ ಮೃತ ವ್ಯಕ್ತಿಯ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಆಹಾಹಾ, ಬರೀ 2 ಲಕ್ಷನಾ? ಸತ್ತವ್ರಿಗೇನು ಬೆಲೆನೇ ಇಲ್ವಾ? ನನ್ನ ಅಳಿಯ ಕೋಟಿಗೆ ಬೆಲೆ ಬಾಳ್ತಿದ್ದವನು. ನಿಮ್ಮ 2 ಲಕ್ಷ ಭಿಕ್ಷೆ ಯಾರಿಗೆ ಬೇಕು? ಪ್ರಧಾನಮಂತ್ರಿಗಳು ಸಹ ತಮ್ಮ ರಿಲೀಫ್ ಫಂಡ್ನಿಂದ ಮೃತ ವ್ಯಕ್ತಿಯ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಪ್ರಾಣಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅಗಲಿದವರು ತಮ್ಮ ಕುಟುಂಬಗಳಿಗೆ ಆಧಾರ ಸ್ತಂಭಗಳಾಗಿರ್ತಾರೆ. ಅವರ ಅಗಲಿಕೆ ಇಡೀ ಕುಟುಂಬನ ಮಾನಸಿಕವಾಗಿ ಛಿದ್ರಗೊಳಿಸೋದಲ್ಲದೆ ಆರ್ಥಿಕವಾಗಿಯೂ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಈ ನಿಟ್ಟಿನಲ್ಲಿ ತಕ್ಷಣಕ್ಕೆ ಈ ಪರಿಹಾರ ಅಲ್ಪ ಎನಿಸಿದರೂ ಕೂಡ ಕೇಂದ್ರ ನಾಗರಿಕ ವಿಮಾನಯಾನ ಇಲಾಖೆ ಲಕ್ಷಾಂತರ ರೂಪಾಯಿ ಪರಿಹಾರ ಘೋಷಿಸೋ ನಿರೀಕ್ಷೆ ಇದೆ. 2010ರ ಮಂಗಳೂರು ದುರಂತದಲ್ಲಿ ಸಾವನ್ನಪ್ಪಿದ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೆ 7.2 ಮಿಲಿಯನ್ ಪರಿಹಾರ ನೀಡಲಾಗಿತ್ತು. ಜೊತೆಗೆ ಕುಟುಂಬದ ಒಬ್ಬ ವ್ಯಕ್ತಿಗೆ ಉದ್ಯೋಗ ಕೊಡುವ ಭರವಸೆ ನೀಡಲಾಗಿತ್ತು. ಆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಒಟ್ಟು 170 ಮಿಲಿಯನ್ ಪರಿಹಾರ ಕೊಡಲಾಗಿತ್ತು. ಮಿಲಿಯನ್ ಅಂದ್ರೆ ಎಷ್ಟು? ಸಾವಿರನಾ ಲಕ್ಷನಾ? ಓ, ಅರ್ಥನೇ ಆಗ್ತಿವಲ್ಲಪ್ಪ. ಪೊಲೀಸ್ ನಾವು ಸ್ಪಾಟ್ ಬಂದವರಿಂದಲೇ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡೋಗಿರ್ತಾರೆ. ಹೌದು, ಮಹಜರ್ ಕೂಡ ಮುಗಿಸಿ ಪೊಲೀಸರು ಕಾವಲು ಹಾಕಿದ್ದಾರೆ. ಬಾಡಿ ಸಿಕ್ಕೋ ಡೌಟು. ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ದರೆ ಮುಗೀತು, ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಮೊದಲು ಈ ಜಾಗದಿಂದ ತಪ್ಪಿಸ್ಕೊಳ್ಬೇಕು. ಕಾರ್ ಸ್ಥಿತಿ ನೋಡಿದ್ರೆ ಯಾವ ಸುಳಿನೂ ಸಿಗೋ ಥರ ಕಾಣ್ತಾ ಇಲ್ಲ. ನಂಬರ್ ಪ್ಲೇಟ್ ಬೇರೆ ಸುಟ್ಟೋಗಿದೆ. ಸರ್, ಇದು ಎತ್ಕೊಂಡು ಹೋಗೋ ಗಂಟ ಸಾಕ್ಷಿ ನಾಶ ಆಗ್ದಾಗೆ ಕಾಯ್ಬೇಕು ನಾವು. ಅದೇ ಆಗಿರೋ ಸಂಕಟ. ನಮ್ಮ ಮನೇಲಿ ಪೂಜೆ ಇದೆ. ನನ್ನ ಹೆಂಡತಿ ಬೇಗ ಬನ್ನಿ ಅಂತ ಕರೆದಿದ್ದು. ಅಯ್ಯೋ, ಸಾಹೇಬ್ರು ರಜಾ ಕೊಡಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು. ನಮ್ಮ ಸಾಹೇಬ್ರಿಗೆ ಒಂದೂ ಗೊತ್ತಾಗಲ್ಲ. ಇದ್ರಲ್ಲಿ ಬಗೆಹರಿಯೋದೇನೈತೆ? ಯಾವನ ಕಣ್ ಪೂರ್ತಿ ಕುಡಿದು ಕಾರ್ ಪಲ್ಟಿ ಹೊಡೆದು ಸುಟ್ಟೋಗಿದೆ. ಸರ್, ಬಾಡಿನೇ ಸಿಕ್ಲಿಲ್ವಲ್ಲ? ಹೆಣನ ಯಾರೋ ಆಸ್ಪತ್ರೆಗೆ ಎತ್ಕೊಂಡು ಹೋಗಿರ್ಬೇಕು, ಇಲ್ಲ ಅಂದರೆ ಯಾವುದೋ ಪ್ರಾಣಿ ಹೇಳ್ಕೊಂಡೋಗಿರ್ಬೇಕು. ಆಸ್ಪತ್ರೆಗೆ ಹಾಕಿದ್ರೆ ಪರವಾಗಿಲ್ಲ, ಇವತ್ತೋ ನಾಳೆನೋ ಪೋಸ್ಟ್ ಮಾರ್ಟಮ್ ಮಾಡಿ ಕೇಸನ್ನು ಮುಗಿಸ್ಬೋದು. ಪ್ರಾಣಿ ಹೇಳ್ಕೊಂಡೋಗಿದ್ರೆ ಮುಗೀತು. ಒಂದೊಂದು ಮೂಳೆ ಸಿಕ್ತಾಗ್ಲೂ ಹೊಸ ಕೊಲೆ ಕೇಸು ಅಂತ ನಮ್ಮ ಸಾಹೇಬ್ರು ತಲೆ ಕೆಡ್ಸ್ಕೊಬಿಡ್ತಾರೆ. ಒಟ್ಟಿನಲ್ಲಿ ಈ ಕೇಸ್ ಮುಗಿಯೋ ತನಕ ನಮಗೆ ಪಾಠ ತಪ್ಪಿದ್ದಲ್ಲ.
ನಿನ್ನ ಹಣೆಯಲ್ಲಿ ಕುಂಕುಮ ಉದುರೋಗಿದೆ ಅಮ್ಮ. ನಮಗಿನ್ಯಾವ ಭರವಸೆ ಉಳಿದಿಲ್ಲ ಅಮೃತಿಲ್ಲ. ವಿಜಯ್ ಸತ್ತೋಗಿರೋದು ನಿಜ ನಿಜ ನಿಜ. ಹತ್ಬಿಡೆ ಅಮೃತ, ಹತ್ಬಿಡೆ. ಇಲ್ಲಾಂದ್ರೆ ನಿನ್ ಗಂಡನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣೆ. ಇಲ್ಲ, ಅವ್ರಿಗೇನೂ ಆಗಿಲ್ಲ. ಇವರೆಲ್ಲ ಸುಮ್ಮನೆ ಅವ್ರ ಸಾವಿನ ಸುದ್ದಿ ಹಬ್ಸಿ ನನ್ನನ್ನು ಅಧಿರಳನ್ನಾಗಿ ಮಾಡ್ತಿದ್ದಾರೆ. ಅಮೂಲ್ಯ, ನಿಮ್ಮಪ್ಪ ಬಂದೇ ಬರ್ತಾರಮ್ಮ. ಅಮೃತ, ಬನ್ನಿ ಅಜ್ಜಿ. ಮಗು ಮಲಗ್ತಾ ಇದೆಯಾ? ಮಲಗಿದ್ಲು, ಈಗ ಎದ್ದಿದ್ದಾಳೆ. ಬೆಳಗ್ಗೆಯಿಂದ ಎಲ್ಲರೂ ಇವಳಿಗೆ ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಕೆಟ್ಟ ಸುದ್ದಿ ಅಂದರೆ ದೊಡ್ಡವರಾದ ನಮಗೆ ಆಘಾತ ಆಗುತ್ತೆ. ಅದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ. ಇನ್ನು ಮಕ್ಕಳ ಮನಸ್ಸಿಗೆ ಇನ್ನೆಂಥ ಆಘಾತ ಆಗಿರಲ್ಲ ಹೇಳಿ. ಆ ದೇವರು ನಿನ್ನ ನಂಬಿಕೆನಾದರೂ ನಿಜ ಮಾಡಬೇಕಿತ್ತು. ಆದರೆ ಅಜ್ಜಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಗಂಡ ಸತ್ತಿದ್ದಾರೆ ಅಂತ ನನಗೇನಾದರೂ ನೀವು ನಂಬ್ಸೋಕೆ ಬಂದಿದ್ರೆ ಆ ಪ್ರಯತ್ನ ಬಿಟ್ಬಿಡಿ. ನನಗೆ ಆ ವಿಷಯ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಿನ್ನ ಪ್ರಬುದ್ಧತೆಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಚಿಕ್ಕ ವಯಸ್ಸಿಗೆ ನಿನಗೆ ಸುಖ ದುಃಖ ಎಲ್ಲ ಸಮಾನವಾಗಿ ಸ್ವೀಕರಿಸೋ ಪಕ್ವತೆ ಬಂದ್ಬಿಟ್ಟಿದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನಗೆ ಹೇಗೆ ಸಮಾಧಾನ ಹೇಳೋದು ಅನ್ನೋ ಚಿಂತೆಯಲ್ಲಿ ಬಂದೆ. ಇಲ್ಲಿ ನಿನ್ನ ಧೈರ್ಯ ನೋಡಿದ್ರೆ ನೀನೇ ನನಗೆ ಸಮಾಧಾನ ಹೇಳಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಬೆಳಗ್ಗೆಯಿಂದ ಬರೀ ಕೆಟ್ಟದನ್ನು ಕೇಳಿ ಕೆಟ್ಟದನ್ನು ನೋಡಿದ್ದೇ ಆಯಿತು. ನಾನು ಬರ್ತಾ ಇದ್ದಾಗ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಒಬ್ಬ ಹುಡುಗ ಹುಡುಗ ಜೀವ ಇಟ್ಕೊಂಡು ಬದುಕಿದ್ದ. ಅವನ್ನ ಕರ್ಕೊಂಡು ಹೋಗಿ ನಮ್ಮ ಹಾಸ್ಪಿಟ್ಲಲ್ಲಿ ಸೇರಿಸ್ಬಿಟ್ಟು ಬಂದೆ. ಹೌದಾ ಅಜ್ಜಿ? ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಏನು ಒಳ್ಳೆ ಕೆಲಸನ. ಡಾಕ್ಟರ್ಸು ಅವ್ನು ಬದುಕೋದೇ ಕಷ್ಟ ಅಂದರು. ಪಾಪ ಅವನು ಏನಾದ್ನೋ ಏನೋ. ಅಜ್ಜಿ, ನಿಮ್ಮದು ತುಂಬ ಒಳ್ಳೆ ಮನಸ್ಸು. ನೀವು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೀರಾ ಅಂದಮೇಲೆ ಅವ್ರು ಖಂಡಿತ ಬದುಕಿರ್ತಾರೆ. ಎಲ್ಲ ವಿಧಿ ಇಚ್ಛೆ, ನಮ್ಮ ಕೈಯಲ್ಲೇನಿದೆ. ಆಸ್ಪತ್ರೆಯಿಂದ ಇಲ್ಲಿಗೆ ಬಂದರೆ ಇಲ್ಲಿ ವಿಜಯ್ ಹೋಗ್ಬಿಟ್ಟ ಅನ್ನೋ ಸುದ್ದಿ. ಜೊತೆಗೆ ಶಕುಂತಲ ಆಸ್ಪತ್ರೆಗೆ ಸೇರಿಕೊಂಡು ಅನ್ನೋ ಆಘಾತ. ಇದನ್ನೆಲ್ಲ ಈ ಜೀವ ಹೇಗೆ ತಡ್ಕೊಳ್ಳುತ್ತೆ ಹೇಳು? ಈ ಅಮಾವಾಸ್ಯೆ ನಮ್ಮ ಬದುಕಿಗೆ ಕತ್ಲು ತಂದ್ಬಿಡ್ತು. ಅಮೃತ, ಈ ದಿವಸನ ನಾನು ಎಂದಿಗೂ ಮರೆಯಲ್ಲಮ್ಮ, ಎಂದಿಗೂ ಮರೆಯಲ್ಲ. ಅಜ್ಜಿ, ಕತ್ಲೆ ಆಗೋಯ್ತು. ನಾನು ದೇವ್ರಿಗೆ ದೀಪನೇ ಹಚ್ಚಿಲ್ಲ. ನನ್ನಿಂದ ಎಂಥ ತಪ್ಪಾಗೋಯ್ತು. ಬಂದೆ ಅಜ್ಜಿ.
ಈ ಹುಡುಗಿ ನನ್ನ ಗಂಡ ಇನ್ನು ಬದುಕಿದಾನೆ ಅನ್ನೋ ಭ್ರಮೆನಲ್ಲಿದ್ದಾಳೆ. ಸತ್ಯ ಮನವರಿಕೆ ಆದಮೇಲೆ ಇವಳನ್ನ ಹೇಗೆ ಸುಧಾರಿಸೋದು? ಚಾಮುಂಡೇಶ್ವರಿ, ಅವಳಿಗೆ ಶಕ್ತಿ ಚೈತನ್ಯ ನೀನೇ ಕೊಡಬೇಕು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗ್ತಾ ಇದೆ. ಇಮಿಡಿಯೇಟಾಗಿ ಆಪರೇಷನ್ ಮಾಡದೇ ಇದ್ರೆ ಇವ್ನು ಉಳಿಯೋದು ಕಷ್ಟ. ಡಾಕ್ಟರ್, ಆಪರೇಷನ್ ನಾವು ಮಾಡೋಕ್ಕಾಗಲ್ವಲ್ಲ, ಇದನ್ನ ಡಾಕ್ಟರ್ ಭಾರತಿಯವರೇ ಮಾಡಬೇಕು. ಎಂಥ ದುರದೃಷ್ಟ ನೋಡಿ. ಅವ್ರು ಹಳಿ ಆಗಬೇಕಾಗಿದ್ದ ಹುಡುಗ ಹೋಗ್ಬಿಟ್ಟು ಅನ್ನೋ ಶಾಕ್ನಲ್ಲಿದ್ದಾರೆ. ಈಗ ಆಪರೇಷನ್ ಮಾಡೋಕ್ಕೆ ಹೇಗೆ ಸಾಧ್ಯ? ಹೌದು ಸರ್, ಅವ್ರು ಎಷ್ಟು ಸಡಗರ ಸಂಭ್ರಮದಲ್ಲಿದ್ರು. ಎಲ್ಲರ ಹತ್ರನೂ ಹೇಳ್ಕೊಂಡು ಬಂದಿದ್ರು. ಡಾಕ್ಟರ್ ಭಾರತಿ ಮೇಡಮ್ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ವೆರಿ ಸ್ಯಾಡ್ ಇಮೇಜ್. ಈ ಹುಡುಗ ಜಾನಕಿ ಅಮ್ಮನ ಕೈಗೆ ಸಿಕ್ಕದ ಅದೃಷ್ಟ ಚೆನ್ನಾಗಿದೆ, ಬದುಕ್ತಾನೆ ಅನ್ಕೊಂಡಿದ್ದೆ. ಬಟ್ ವಿಧಿ ಇವನ ಹಣೆಯಲ್ಲಿ ಬರ್ದಿರೋದೇ ಬೇರೆ. ಇವನು ತುಂಬ ದುರದೃಷ್ಟವಂತ. ಡಾಕ್ಟರ್ ಭಾರತಿ ಆಪರೇಷನ್ ಮಾಡಿದ್ರೆ ಬದುಕ್ತಿದ್ದ. ಆದರೆ ಇವನ ಹಣೆಯಲ್ಲಿ ಬದುಕೋ ಯೋಗನೇ ಬರ್ದಿಲ್ವಲ್ಲ. ನಾನು ಆಪರೇಷನ್ ಮಾಡ್ತೀನಿ. ಈತನಿಗೆ ಬದುಕೋ ಯೋಗ ಇದೆಯೋ ಇಲ್ವೋ ಅದು ಆ ದೇವ್ರ ಇಚ್ಛೆ. ಬಟ್ ನಾನು ಆಪರೇಷನ್ ಮಾಡ್ತೀನಿ. ಡಾಕ್ಟರ್, ನೀವು ಈ ಸ್ಥಿತಿಯಲ್ಲಿ? ಹೌದು, ನಾನು ಆಪರೇಷನ್ ಮಾಡ್ತೀನಿ. ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಗ್ಲೌಸ್ ಕೊಡಿ. ಅಯ್ಯೋ, ಸತ್ತಿರೋ ಸೂಕ್ತದ ಮನೆಯಲ್ಲಿ ಯಾರಾದ್ರೂ ದೇವರ ದೀಪ ಹಾಕ್ತಾರೇನೆ? ಯಶೋದ, ತಡಿಬೇಡ ಅವನ್ನ. ಅಲ್ಲ ಅಮ್ಮ, ಇದೇನು ಅನಾಚಾರ? ಇದು ಸೂಕ್ತದ ಮನೆ. ಮನೆ ಮಗ ಸತ್ತು ಇನ್ನು 24 ಗಂಟೆನೂ ಆಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ದೇವರನ್ನೇ ನೋಡೋ ಹಾಗಿಲ್ಲ. ಅಂತದ್ರಲ್ಲಿ ಇವಳು ದೇವರ ಕೊನೆಗೆ ಹೋಗಿ ದೀಪ ಹಚ್ಚೋದಂದ್ರೇನು? ಅಯ್ಯೋ ನೋಡಿ, ಅವಳು ದೀಪ ಹಚ್ಚಕ್ಕೆ ಹೋಗ್ತಿದ್ದಾಳೆ. ಇದು ಘೋರ ಅಪರಾಧ, ಯಾರಾದ್ರೂ ತಡೀರಿ. ಅಯ್ಯೋ, ಇದಕ್ಕೆ ಇನ್ನೇನ್ ಕಾದಿದ್ಯೋ? ಅಲ್ಲಿ ಶಕುಂತಲಾ ದೇವಿ ಅವ್ರು ಬೇರೆ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಈ ತರ ಅನಾಚಾರ ಮಾಡಿದ್ರೆ ಶಾಪ ಸುತ್ಕೊಂಡು ಆಗ್ಬಾರ್ದಾಗತ್ತೆ ಅಷ್ಟೇ. ಏನೇನೋ ಮಾತಾಡಬೇಡ. ನಮ್ಮ ಮನೇನೇ ಕತ್ಲಲ್ಲಿದೆ. ನಿಜವಾಗ್ಲೂ ಈಗ ನಮ್ಮನ್ನ ಕತ್ಲಿಂದ ಬೆಳಕಿಗೆ ತರೋ ದಿವ್ಯ ಜ್ಯೋತಿ ಬೇಕು. ಸಾವಿನ ಮನೇಲೆ ದೀಪ ಹಚ್ತಾರೆ. ಅಮೃತ ವಿಜಯ್ ಸತ್ತಿಲ್ಲ ಅಂತ ನಂಬಿದಾಳೆ. ಅವಳು ದೀಪ ಹಚ್ಚೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅಮೃತ, ನೀನು ಹಚ್ಚಮ್ಮ. ಅವ್ರ ಮನೆಗೆ ಬಂದಮೇಲೆ ಅವ್ರ ಪಾದ ಪೂಜೆ ಮಾಡಿ ಅವ್ರ ಕೈಯಲ್ಲಿ ಗೌರಿ ಥರ ಕಟ್ಟಿಸ್ಕೊಳ್ಳೋಣ ಅಂತ ಕಾದೆ.
ಆದರೆ ಅವ್ರ ಮನೆಗೆ ಬರಲಿಲ್ಲ. ಅಮಾವಾಸ್ಯೆನೂ ಮುಗ್ದೋಗ್ತಿದೆ. ನೀನು ಪೂಜೆ ಪೂರ್ಣ ಮಾಡದೆ ತಪ್ಪು ಮಾಡಿಬಿಟ್ಟೆ. ಒಂದು ನಿಮಿಷ. ನನ್ನ ಮೇಲಿನ ಸಿಟ್ಟಿಗೆ ನನ್ನ ಗಂಡಂಗೆ ಯಾವ ಶಿಕ್ಷೆನೂ ಕೊಡಬೇಡ. ಅವ್ರಿಗೆ ದೀರ್ಘಾಯುಷ್ಯು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ. ಓಹ್ ನೋ, ಇನ್ನು ಆಪರೇಷನ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಈಸ್ ಆಲ್ಮೋಸ್ಟ್ ಡೆಡ್. ಎಸ್ ಬಾರ್ತಿ, ಪೂರಾ ಸಿಂಕ್ ಆಗ್ಬಿಟ್ಟು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಮನೆಯಲ್ಲಿ ಹಿರಿಯರು ಕಿರಿಯರು ಎಲ್ಲ ಒಂದೇ ಆಗೋದ್ರು. ದೊಡ್ಡವ್ರಿಗೂ ಚಿಕ್ಕವ್ರ ಮೇಲೆ ಅಂಕೆ ಇಲ್ಲ. ಆಡಿದೆ ಆಟ ಆಗೋಯ್ತು. ಸೂತ್ಕದ ಮನೆಯಲ್ಲಿ ಪೂಜೆ ಮಾಡೋದು ಅಂದ್ರೆ ಏನು, ಆರತಿ ಬೆಳಗೋದು ಅಂದ್ರೆ ಏನು? ಛೇ, ಇನ್ನು ಏನೇನು ಅನಾಹುತ ಕಾದಿದೆಯೋ ಈ ಮನೆಯಲ್ಲಿ. ಅಮ್ಮ, ನೀನು ಸುಮ್ಮನೆ ಇರ್ತೀಯಾ? ಅಮೃತ ಪೂಜೆ ಮಾಡೋಕ್ಕೆ ಅಜ್ಜಿನೂ ಒಪ್ಪಿದ್ದಾರೆ. ನೀನು ಯಾಕೆ ವಿರೋಧಿಸ್ತಿದ್ಯಾ? ಅಮೃತ, ಯಾರು ಏನೇ ಹೇಳಲಿ, ಪೂಜೆ ಮಾಡೋದ್ರಿಂದ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಂದರೆ ಮುಂದುವರಿಸು. ಆರತಿ ಮಾಡು. ಸರಿ ಅಜ್ಜಿ. ಈ ಹುಡುಗನಿಗೆ ನಾನೇ ಅನ್ಯಾಯ ಮಾಡಿಬಿಟ್ಟೆ. ನಾನೊಬ್ಬ ಡಾಕ್ಟರ್ ಆಗಿ ಸೆಂಟಿಮೆಂಟಲ್ ಆಗಬಾರ್ದಾಗಿತ್ತು. ನನ್ನಿಂದ ಈತ ಈ ಸ್ಥಿತಿಗೆ ಬಂದ್ಬಿಟ್ಟ. 10 ನಿಮಿಷಕ್ಕೆ ಮುಂಚೆ ನಾನು ಆಪರೇಷನ್ ಮಾಡಿದಿದ್ರೆ ಈತ ಬದುಕ್ಬಿಡ್ತಿದ್ದ. ಇಲ್ಲ ಇಲ್ಲ, ನನ್ನನ್ನು ಯಾವ ದೇವರು ಕ್ಷಮಿಸೋದಿಲ್ಲ. ಡಾಕ್ಟರ್ ಆಗಿ ನಾನು ನನ್ನ ವೃತ್ತಿಗೆ ಮೋಸ ಮಾಡಿಬಿಟ್ಟೆ. ಮೋಸ ಮಾಡಿಬಿಟ್ಟೆ.